ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಎಐ ತರಬೇತಿ ಉಚಿತ ಆನ್ಲೈನ್ ಪಾಠ, 1 ವರ್ಷದಲ್ಲಿ 1 ಕೋಟಿ ಯುವಕರಿಗೆ ಎಐ ಟ್ರೈನಿಂಗ್, ಸ್ಪರ್ಧಾತ್ಮಕ ಪರೀಕ್ಷೆಗೆ ಫ್ರೀ ತರಬೇತಿ, ಕೆಂಪುಕೋಟೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಘೋಷಣೆ. ಮೊದಲ ಸ್ವಾತಂತ್ರ್ಯ ಭಾಷಣದಲ್ಲಿ ಯುವಕರಿಗೆ ಸಿಎಂ ಡಿಕೆಶಿ ಸ್ಕೀಮ್, ಪರೀಕ್ಷಾ ಅಕ್ರಮ ತಡೆಯಲು ವೈಜ್ಞಾನಿಕವಾಗಿ ಬದಲಾವಣೆ. ವಿದೇಶಿ ಆಸ್ತಿ ಸ್ವಯಂ ಪ್ರೇರಿತ ಘೋಷಣೆಗೆ ನೂತನ ಯೋಜನೆ ಇಂದಿನಿಂದ ಜಾರಿ, 60% ತೆರಿಗೆ ಪಾವತಿಗೆ ಅವಕಾಶ. ವರ್ಷದೊಳಗೆ ಮೇಕೆದಾಟು ಅಣೆಕಟ್ಟಿಗೆ ಶಂಕುಸ್ಥಾಪನೆ, ಸಚಿವ ಚಲುವರಾಯಸ್ವಾಮಿ. ಪಡಿಕಲ್ ಚೊಚ್ಚಲ ಟೆಸ್ಟ್ ಶತಕ, ಮೊದಲ ಟೆಸ್ಟ್ ಕನ್ನಡಿಗರಿಬ್ಬರ ಅಬ್ಬರ, ಮೊದಲ ದಿನ ಭಾರತ ಮೇಲುಗೈ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ವಿಧಾನಸೌಧದಲ್ಲಿ ಐತಿಹಾಸಿಕ ಸ್ವಾತಂತ್ರ್ಯ ಹಬ್ಬ, ಒಂದೇ ಸೂರಿನಡಿ ದಿನವಿಡೀ ವೈವಿಧ್ಯಮಯ ಸಾಂಸ್ಕೃತಿಕ ನೃತ್ಯಗಳು, ಹಲವು ಭಾಷೆ, ಸಂಸ್ಕೃತಿ, ಧರ್ಮ ಒಂದೆಡೆ ಸಂಗಮ. ರಾಜಕೀಯ ವೇದಿಕೆ ಜಾತಿ ನಿಂದನೆಗೆ ಬಳಕೆ ಆಗದಿರಲಿ ಹೈಕೋರ್ಟ್. ಎಚ್ಎಂಟಿ ಇಂಡಿಪೆಂಡೆನ್ಸ್ ಡೇ ವಾಚ್ ಖರೀದಿಗೆ 2 ಕಿಲೋಮೀಟರ್ ಕ್ಯೂ, ಸ್ವಾತಂತ್ರ್ಯ ದಿನ ನಿಮಿತ್ತ ವಿಶೇಷ ಸರಣಿ ಗಡಿಯಾರ ಬಿಡುಗಡೆ. ಇಂಡೋನೇಷ್ಯಾದಲ್ಲಿ ಸರಣಿ ಭೂಕಂಪ, 47 ಮಂದಿ ಬಲಿ, ಕೆಲವೇ ಕ್ಷಣದಲ್ಲಿ ಭಾರೀ ತೀವ್ರತೆಯ 2 ಕಂಪನ. ಭಾರತಕ್ಕೆ ಸುಲಭ ತುತ್ತಾದ ವೇಲ್ಸ್, ಸ್ವಾತಂತ್ರ್ಯೋತ್ಸವಕ್ಕೆ ಜಯದ ಉಡುಗೊರೆ ನೀಡಿದ ಹರ್ಮನ್ಪ್ರೀತ್ ಸಿಂಗ್ ಪಡೆ.